ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವತ್ತೂ ತೋರಿಸ್ಕೊಟ್ಟಿಲ್ಲ ಅಂತಹ ಒಂದು ಬೇಬಿ ಕುಚ್ಚನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಬರುತ್ತೆ. ಎಲ್ಲ ತರಹದ ಗ್ರ್ಯಾಂಡ್ ಸೀರೆಗೂ ಕೂಡ ನೀವು ಈ ಕುಚ್ಚನ್ನು ಹಾಕ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು 137 ಇರುವಂತಹ ಕುಚ್ಚನ್ನು ತಗೊಂಡಿದ್ದೀನಿ. ನೀವು ಸೀರೆಯ ಕಲರ್ ಕಾಂಬಿನೇಷನ್ ನೋಡಿ ತಗೊಳ್ಳಿ. 130 ಅಂತೇನಿಲ್ಲ, ಜಾಸ್ತಿ ಕೂಡ ತಗೋಬೋದು, ಕಡಿಮೆ ಬೇಡ. ನಾನಿಲ್ಲಿ ಮೊದಲು ಈ ಥರ ಕ್ರೋಶಾ ನೀಡಲ್ನಿಂದ ಹೋಲನ್ನು ಮಾಡ್ಕೋತೀನಿ. ಅದಾದಮೇಲೆ ಈ ರೆಡಿ ಇರುವಂತಹ ಕುಚ್ಚನ್ನು ಈ ಥರ ತಗೊಂಡು ಬರ್ತೀನಿ. ತಂದು ಕರೆಕ್ಟಾಗಿ ನೋಡಿಕೊಂಡು ಇಟ್ಕೊಳ್ಳಿ. ಈ ಥರ ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ಒಂದು ನಾರ್ಮಲ್ ನೀಡಲ್ಗೆ ನಾನು 2 ಎಳೆ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಿ. ಇದನ್ನು ಈ ಥರ ಮುಂದ್ಗಡೆ ತರ್ತೀನಿ. ಸ್ವಲ್ಪ ಬಿಟ್ಕೋಬೇಕು, ಪೂರ್ತಿಯಾಗಿ ಎಳ್ಕೋಬೇಡಿ ಜರಿ ಥ್ರೆಡ್. ಅದಾದಮೇಲೆ ಮೊದಲು ಸ್ಟಾರ್ಟಿಂಗಲ್ಲೇ ನಾವು ಲಾಕನ್ನು ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲೇ ಲಾಕ್ ಮಾಡ್ಕೊಳ್ಳೋದ್ರಿಂದ ಕೈಯಿಂದ ಕುಚ್ಚು ಜರುಗೋದಿಲ್ಲ. ಅದಾದಮೇಲೆ ಒಂದು 3 ರಿಂದ 4 ಸಲ ಈ ಕುಚ್ಚಿಗೆ ನಾನು ಜರಿ ಥ್ರೆಡನ್ನು ಸುತ್ಕೋತೀನಿ. ಈ ಥರ ಸುತ್ಕೊಂಡು ನೋಡಿ, ಇಲ್ಲಿ ಈ ಥರ ನಾನು ಯಾವ ಥರ ತೋರಿಸ್ತಿದ್ದೀನೋ ಅದೇ ಥರ ಇಲ್ಲಿ ತಗೊಳ್ಳಿ. ಈ ಥರ ಸೈಡಿಂದ ಈ ಥರ ನೀಡಲು ಈ ಕಡೆ ಸೈಡ್ಗೆ ಬರಬೇಕು. ಈ ಥರ ಬರಲಿ. ಇವಾಗ ಇದಕ್ಕೆ ನಾನು ಬೀಡ್ಸ್ಗಳನ್ನು ಹಾಕ್ತೀನಿ. 3 mm ಇರುವಂತಹ ಗೋಲ್ಡ್ ಕಲರ್ ರೌಂಡ್ ಬೀಡ್ಸನ್ನು ತಗೊಂಡಿದ್ದೀನಿ. 4 ಬೀಡ್ಗಳನ್ನು ಹಾಕ್ತೀನಿ. ಈ ಥರ ಇಟ್ಕೊಂಡು ಕರೆಕ್ಟಾಗಿ ನೋಡ್ಕೊಳ್ಳಿ, ಅದು ಎಲ್ಲಿಗೆ ಎಂಡ್ ಆಗುತ್ತೋ ಅಲ್ಲಿಗೇನೆ ಈ ಥರ ನೀಡಲು ಈ ಸೈಡಲ್ಲಿ ತರಬೇಕು. ಈ ಥರ ನಾನು ಯಾವ ಥರ ತೋರಿಸ್ತಿದ್ದೀನೋ ಅದೇ ಥರ ಮಾಡ್ಕೊಳ್ಳಿ. ಈ ಕಡೆನೂ ಕೂಡ 4 ಬೀಡ್ಗಳನ್ನು ಹಾಕಿ ಈ ಥರ ಇಟ್ಕೊಂಡು ಈ ಜರಿ ಥ್ರೆಡನ್ನು ಈ ಸೈಡಿಂದಾನೇ ಈ ಥರ ಇಟ್ಕೊಂಡು ಇಲ್ಲಿ ಲಾಕನ್ನು ಮಾಡ್ಕೋಬೇಕು. ಈ ಥರ ಲಾಕ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಸಲ ಈ ಥರ ಕುಚ್ಚಿಗೆ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇವಾಗ ನೆಕ್ಸ್ಟ್ ನೋಡಿ, ಕೆಳಗಡೆಯಿಂದ ಈ ಬೀಡು, ಫಸ್ಟ್ ಒನ್ ಬೀಡ್ ಮೇಲೆ ಮತ್ತೆ ಈ ಬೀಡು ಈ ಥರ ಮಾಡ್ಕೊಳ್ಳಿ. ಕುಚ್ಚು ಇದಕ್ಕೆ ಸುತ್ಕೊಳ್ಳಿ. ಇನ್ನೊಂದು ಸಲ ಸುತ್ಕೋತೀನಿ ಈ ಥರ. ಇವಾಗ ನೆಕ್ಸ್ಟ್ ಸೆಕೆಂಡ್ ಬೀಡ್ ಮೇಲೆ ಬರಲಿ. ಈ ಥರ ಈ ಕಡೆನೂ ಕೂಡ ಸೆಕೆಂಡ್ ಬೀಡ್ ಕೆಳಗಡೆ, ಮತ್ತೆ ಇಲ್ಲೂ ಕೂಡ 2 ಸಲ ಸುತ್ಕೋತೀನಿ. ಇವಾಗ ನೆಕ್ಸ್ಟ್ ಥರ್ಡ್ ಬೀಡ್ ಕೆಳಗಡೆ ಈ ಥರ ಜರಿ ಥ್ರೆಡ್ 2 ಸಲ ಸುತ್ಕೋಬೇಕು. ಇನ್ನು ದಪ್ಪವಾಗಿ ಕಾಣಬೇಕಂದ್ರೆ ಜಾಸ್ತಿ ಟೈಮ್ ಸುತ್ಕೊಳ್ಳಿ, ಇಲ್ಲ ಅಂದರೆ 4 ಎಳೆ ಜರಿ ಥ್ರೆಡನ್ನು ತಗೊಳ್ಳಿ. ಇವಾಗ ಲಾಸ್ಟ್ 4ನೇ ಬೀಡ್ ಕೆಳಗಡೆ ಈ ಥರ ಮಾಡ್ಕೋಬೇಕು. ಇಲ್ಲಿ ಒಂದು 3 ಸಲ ಮಾಡ್ಕೊಂಡ್ಮೇಲೆ ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಳ್ಳೋದ್ರಿಂದ ಕೆಳಗಡೆ ಬಿಚ್ಕೊಳ್ಳೋದಿಲ್ಲ, ಅದಕ್ಕೋಸ್ಕರ ಲಾಕನ್ನು ಮಾಡಿ. ಇನ್ನೊಂದು ಸಲ ಲಾಕ್ ಮಾಡ್ಕೋತೀನಿ. ನೋಡಿ, ಈ ಥರ ಬರುತ್ತೆ. ಇವಾಗ ಇದು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ಥರ ಮೇಲ್ಗಡೆಯಿಂದ ನೀಡಲು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ನಾವೀಗ ಕಟ್ ಮಾಡ್ಕೋಬೇಕು. ಸ್ವಲ್ಪ ಬಿಟ್ಕೊಂಡು ಕುಚ್ಚು ಕೂಡ ಅಷ್ಟೇ, ನಿಮ್ಗೆ ಎಷ್ಟು ಉದ್ದ ಬೇಕಾಗುತ್ತೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೊಂದು ಕೂಡ ತೋರಿಸ್ಬಿಡ್ತೀನಿ, ಮತ್ತೆ ಕನ್ಫ್ಯೂಷನ್ ಬೇಡ. ನೋಡಿ, ಈ ಥರ ಹೋಲನ್ನು ಮಾಡ್ಕೊಳ್ಳಿ. ಮೊದಲು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕುಚ್ಚು ಈ ಥರ ತಗೊಂಡು ಬನ್ನಿ. ಅದಾದಮೇಲೆ ಇದಕ್ಕೆ ನಾರ್ಮಲ್ ಆಗಿ ನಾವು ಯಾವ ಥರ ಕುಚ್ಚು ಕಟ್ತೀವೋ ಆ ಥರ ಹಾಕ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಅದಾದಮೇಲೆ ಒಂದು 3 ರಿಂದ 4 ಸಲ ಇದಕ್ಕೆ ಜರಿ ಥ್ರೆಡನ್ನು ಸುತ್ಕೊಂಡು ಇವಾಗ ನೋಡಿ, ಇಲ್ಲಿಂದ ಈ ಥರ ಜಸ್ಟ್ ಹಿಂಗೆ ಸೈಡ್ ತಗೊಂಡ್ಬಿಡಿ ಅಷ್ಟೇ. ನಾನು ಯಾವ ಥರ ತೋರಿಸಿದ್ನೋ ಅದೇ ಥರ ಈ ಥರ ತಗೊಂಡು ಇದಕ್ಕೆ ಇವಾಗ ನಾನು 4 ಬೀಡ್ಗಳನ್ನು ಹಾಕ್ತೀನಿ. ಸೇಮ್ ಫಸ್ಟ್ ಒನ್ ಮಾಡ್ಕೊಂಡಲ್ಲ, ಅದೇ ಥರ, ಕನ್ಫ್ಯೂಷನ್ ಬೇಡ ಅಂತ ಇನ್ನೊಂದು ಕೂಡ ತೋರಿಸ್ತಾ ಇದ್ದೀನಿ. ಈ ಥರ 4 ಬೀಡ್ ಹಾಕಿ ಅದು ಎಲ್ಲಿಗೆ ಬರುತ್ತೋ 4 ಬೀಡು ನೋಡ್ಕೊಳ್ಳಿ. ಈ ಥರ ಇಟ್ಕೊಳ್ಳಿ. ಎಲ್ಲಿಗೆ ಬರುತ್ತಲ್ಲ ಅಲ್ಲಿಂದನೇ ಈ ಸೈಡ್ ತಗೊಂಡು ಬರಬೇಕು ನೀಡಲ್.
ಈ ಕಡೆ ತಂದು ಇವಾಗ ಈ ಸೈಡು ಕೂಡ ನಾನು 4 ಬೀಡ್ಗಳನ್ನು ಹಾಕ್ತೀನಿ. ಇದು ಎಲ್ಲ ಥರದ ಗ್ರ್ಯಾಂಡ್ ಸೀರೆಗಳಿಗೆ, ಮದುವೆ ಸೀರೆಗಳಿಗೆ, ರಿಸೆಪ್ಷನ್ ಸ್ಯಾರಿಗಳಿಗೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಈ ಥರ ಹಾಕಿದ ಮೇಲೆ ಇವಾಗ ಇದೇ ನೀಡಲು ಬ್ಯಾಕ್ ಸೈಡಿಂದನೇ ತಗೋಬೇಕು. ತಗೊಂಡು ಇಲ್ಲಿಗೆ ಈ ಥರ ಲಾಕ್ ಮಾಡ್ಕೊಳ್ಳಿ. ನಾನು ಯಾವ ಥರ ತೋರಿಸಿದ್ನೋ ಅದೇ ಥರ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಜಸ್ಟ್ ಒಂದು ಸಲ ಸುತ್ಕೋಬೇಕು. ಇವಾಗ ಒಂದು ಸಲ ಈ ಥರ ಸುತ್ಕೊಂಡ್ಮೇಲೆ ನೆಕ್ಸ್ಟು ಫಸ್ಟ್ ಬೀಡಿದೆಯಲ್ಲ ಅದರ ಕೆಳಗಡೆಗೆ ಜರಿ ಥ್ರೆಡ್ ಈ ಥರ ಬರಲಿ. ನೆಕ್ಸ್ಟ್ ಈ ಕಡೆನೂ ಕೂಡ ಅಷ್ಟೇ ಈ ಥರ ನಾನು 2 ಸಲ ಸುತ್ಕೋತೀನಿ ಇದ್ರ ಮೇಲೇ. ಮತ್ತಿವಾಗ ಸೆಕೆಂಡ್ ಬೀಡ್ ಕೆಳಗಡೆ ಇಲ್ಲೂ ಕೂಡ 2 ಸಲ ಸುತ್ಕೋತೀನಿ. ನೆಕ್ಸ್ಟ್ ಥರ್ಡ್ ಬೀಡ್ ಕೆಳಗಡೆ ಇಲ್ಲೂ ಕೂಡ 2 ಟೈಮ್ಸ್. ನೆಕ್ಸ್ಟ್ ಲಾಸ್ಟ್ ಫೋರ್ತ್ ಬೀಡ್ ಕೆಳಗಡೆ ಇವಾಗ ಈ ಫೋರ್ತ್ ಬೀಡ್ ಕೆಳಗಡೆ ನೆಕ್ಸ್ಟ್ ಇವಾಗ ಇಲ್ಲೂ ಕೂಡ 2 ಸಲ ಸುತ್ಕೊಂಡ ಮೇಲೆ 3ನೇ ಸಲಕ್ಕೆ ಈ ಥರ ಲಾಕ್ ಮಾಡ್ಕೋತೀನಿ. ಇನ್ನೂ ದಪ್ಪ ಬೇಕಿದ್ರೂ ಕೂಡ ಸುತ್ಕೋಬೋದು. 1-2 ಸಲ ಲಾಕ್ ಮಾಡ್ತೀನಿ. ಅದಾದಮೇಲೆ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಈ ಥರ ಮೇಲಿಂದ ನೀಡಲನ್ನು ಚುಚ್ಚಿ ಕೆಳಗಡೆ ತರಬೇಕು. ತಂದು ಜರಿ ಥ್ರೆಡನ್ನು ಸ್ವಲ್ಪ ಬಿಟ್ಟು ಕಟ್ ಮಾಡಬೇಕು. ಇವಾಗ ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ. ಫಸ್ಟ್ ಒನ್ ಎಷ್ಟು ಮಾಡ್ಕೊಂಡಿದ್ನೋ ಅಷ್ಟೇ ಉದ್ದಕ್ಕೆ ಮಾಡ್ಕೋತೀನಿ. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ವಿಡಿಯೋಕ್ಕಿಂತ ಎದುರುಗಡೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ತುಂಬಾ ಟೈಮ್ ಹಿಡಿಯೋದ್ರಿಂದ ಇದಕ್ಕೆ 450ವರೆಗೂ ನೀವು ಚಾರ್ಜನ್ನು ಮಾಡ್ಕೋಬೋದು. ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ಸಲ ಇದನ್ನು ನಾವು 300 250ಗೂ ಕೂಡ ಹಾಕಿ ಕೊಡಬೇಕಾಗತ್ತೆ. ಯಾಕಂದರೆ ಎಲ್ಲ ಕಸ್ಟಮರ್ಗಳು ಒಂದೇ ಥರ ಇರೋದಿಲ್ಲ. ಈ ಡಿಸೈನ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ, ಹಾಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ವಿಡಿಯೋನ ಎಂಡ್ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.